ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಕುಟುಂಬ ಸಮೇತರಾಗಿ ನಕಲಿ ಬಾಬಾ ಧೀರೇಂದ್ರ ಶಾಸ್ತ್ರಿ ಅವರನ್ನ ಭೇಟಿ ಮಾಡಿ ಆತನಿಂದ ಶಾಲು ಹಾಕಿಸಿಕೊಂಡು ಸನ್ಮಾನ ಮಾಡಿಸಿಕೊಳ್ತಿರುವ ಚಿತ್ರವೊಂದನ್ನು ಅವೇಶ್ ತಿವಾರಿ ಎಂಬ ಎಕ್ಸ್ ಖಾತೆದಾರರು ಶೇರ್ ಮಾಡಿದ್ದಾರೆ. ಗವಾಯಿ ಸಿಜೆಐ ಆಗಿ ಅಧಿಕಾರ ಸ್ವೀಕರಿಸಿದಾಗ ಅದನ್ನು ಅಂಬೇಡ್ಕರ್ ವಾದದ ವಿಜಯ ಎಂದು ನಾವೆಲ್ಲ ಭಾವಿಸಿದ್ದೆವು. ಆದರೆ ಈ ಚಿತ್ರ ನೋಡಿದಾಗ ನಾಚಿಕೆಯಾಗುತ್ತದೆ. ಅಂಬೇಡ್ಕರ್ ವಾದಿಗಳು ಎಂದಿಗೂ ಪ್ರಾಮಾಣಿಕ ನಾಯಕನನ್ನ ಹೊಂದಿಲ್ಲ, ಯಾರೂ ಬೆನ್ನೆಲುಬು ಹೊಂದಿಲ್ಲ, ಇದು ಸಂಪೂರ್ಣವಾಗಿ ಅಶ್ಲೀಲ ಚಿತ್ರ ಎಂದು ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿರುವ ಕೆ ಶಿವ ಎನ್ನುವ ಖಾತೆದಾರರು, ಗವಾಯಿಯಂತವರು ಏನು ಹೇಳಲು ಬಯಸುತ್ತಾರೆಂದು ದೇವರಿಗೆ ಗೊತ್ತು. ಸಿಜೆಐನಂತಹ ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿ ಈ ರೀತಿ ವರ್ತಿಸಿದಾಗ ಸಾಮಾನ್ಯ ದಲಿತರು ಈ ಹಿಂದುತ್ವ ಪ್ರತಿಪಾದಕರ ವಿರುದ್ಧ ಹೇಗೆ ಹೋರಾಡುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಪಿ ಕುಮಾರ್ ಎಂಬುವವರು, ಖಂಡಿತ ನನಗೂ ಬಿಆರ್ ಗವಾಯಿ ಅವರ ಮೇಲೆ ಅಪಾರ ನಿರೀಕ್ಷೆಗಳಿದ್ದವು. ಆದರೆ ಅವರು ಕೂಡ ಉಳಿದವರಂತೆ ಕೆಂಪು ವೈನ್ ಕುಡಿಯುವವರು ಮತ್ತು ಅಧಿಕಾರಕ್ಕೆ ಹಂಬಲಿಸುವವರು. ನ್ಯಾಯಮೂರ್ತಿ ಲೋಯಾ ಪ್ರಕರಣದಲ್ಲೂ ಅವರ ಉಪಸ್ಥಿತಿ ಇತ್ತು. ಈ ವಿಶ್ವಾಸಘಾತುಕ ಕಪಟಿಗಳಿಗೆ ಅಡ್ಡ ಬೀಳುತ್ತಿರುವ ಈ ಜನರಿಗೆ ನಾಚಿಕೆಯಾಗಬೇಕು ಎಂದು ಕಟು ಟೀಕೆ ಮಾಡಿದ್ದಾರೆ. ಈ ಸುದ್ದಿ ನೋಡಿ ನನಗೂ ಆಘಾತವಾಯಿತು. ಆ ಶೂ ಎಸೆದ ಘಟನೆಯನ್ನು ನಾನು ಬೆಂಬಲಿಸುವುದಿಲ್ಲ. ಆದರೆ ಈಗ ಆ ವಯಸ್ಸಾದ ವಕೀಲರು ಹೇಳಿದ್ದರಲ್ಲಿ ತಪ್ಪೇನೂ ಇಲ್ಲ ಎಂದು ತೋರುತ್ತದೆ. ನನ್ನ ಅಭಿಪ್ರಾಯದಲ್ಲಿ ಮನಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಸ್ಥಾನ ಮತ್ತು ಸ್ಥಾನಮಾನ ಮಾತ್ರ ಬದಲಾಗಿದೆ ಸಹೋದರ ಎಂದು ಶಿವ್ ಎಂಬ ಖಾತೆದಾರರು ಪ್ರತಿಕ್ರಿಯಿಸಿದ್ದಾರೆ. 2006ರ ಮಾಲೆಗಾಂವ್ ಸ್ಫೋಟ ಪ್ರಕರಣದ 4 ಆರೋಪಿಗಳನ್ನು ಬಾಂಬೆ ಹೈಕೋರ್ಟ್ ಬುಧವಾರ ಖುಲಾಸೆಗೊಳಿಸಿದೆ. ಅವರ ವಿರುದ್ಧ ವಿಶೇಷ ನ್ಯಾಯಾಲಯ ನೀಡಿದ ಆದೇಶವನ್ನು ರದ್ದುಗೊಳಿಸಿದೆ. ಈ ಪ್ರಕರಣದಲ್ಲಿ ಬಿಜೆಪಿ ನಾಯಕಿ ಪ್ರಜ್ಞಾ ಸಿಂಗ್ ಠಾಕೂರ್, ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ಸೇರಿದಂತೆ ಹಲವರನ್ನ ಬಂಧಿಸಲಾಗಿತ್ತು. ಆದರೆ 2025ರ ಜುಲೈನಲ್ಲಿ ಈ ಪ್ರಕರಣದ ಎಲ್ಲ 7 ಆರೋಪಿಗಳನ್ನು ಸಹ ಮುಂಬೈ ವಿಶೇಷ ನ್ಯಾಯಾಲಯವು ಖುಲಾಸೆಗೊಳಿಸಿದೆ. ವಿಶೇಷ ನ್ಯಾಯಾಲಯದ ಆದೇಶದ ವಿರುದ್ಧ 4 ಆರೋಪಿಗಳಾದ ರಾಜೇಂದ್ರ ಚೌಧರಿ, ಧನ್ ಸಿಂಗ್, ಮನೋಹರ್ ರಾಮ್ ಸಿಂಗ್ ನರ್ವಾರಿಯಾ ಮತ್ತು ಲೋಕೇಶ್ ಶರ್ಮಾ ಸಲ್ಲಿಸಿದ್ದ ಮೇಲ್ಮನವಿಗಳನ್ನು ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್ ಮತ್ತು ನ್ಯಾಯಮೂರ್ತಿ ಶ್ಯಾಮ್ ಚಂದಕ್ ಅವರ ಪೀಠವು ಪುರಸ್ಕರಿಸಿದೆ. ಈ 4 ವಿರುದ್ಧ ಕೊಲೆ ಮತ್ತು ಕ್ರಿಮಿನಲ್ ಪಿತೂರಿ ಆರೋಪದಲ್ಲಿ ಭಾರತೀಯ ದಂಡ ಸಂಹಿತೆಯ ವಿವಿಧ ವಿಭಾಗಗಳ ಅಡಿಯಲ್ಲಿ ಮತ್ತು ಕಠಿಣ ಕಾನೂನುಬಾಹಿರ ಚಟುವಟಿಕೆಗಳು ತಡೆಗಟ್ಟುವಿಕೆ ಕಾಯ್ದೆ ಯುಎಪಿಎ ಅಡಿಯಲ್ಲಿ ದೂರು ದಾಖಲಾಗಿತ್ತು. 2006ರ ಸೆಪ್ಟೆಂಬರ್ 8ರಂದು ಹಮೀದಿಯಾ ಮಸೀದಿ ಮತ್ತು ಬಡ ಕಬ್ರಸ್ತಾನ್ ಬಳಿ ಶುಕ್ರವಾರದ ಪ್ರಾರ್ಥನೆಯ ಸಮಯದಲ್ಲಿ ಸೈಕಲ್ಗಳಲ್ಲಿ ಅಳವಡಿಸಲಾದ ಬಾಂಬ್ಗಳು ಸ್ಫೋಟಗೊಂಡವು. ಈ ದುರಂತದಲ್ಲಿ ಸುಮಾರು 37 ಮಂದಿ ಸಾವನ್ನಪ್ಪಿದ್ದು 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ಕಳೆದ ವರ್ಷ ನೇಪಾಳದಲ್ಲಿ ಭುಗಿಲೆದ್ದ ವಿದ್ಯಾರ್ಥಿ ಪ್ರತಿಭಟನೆಗಳ ಬಳಿಕ ಅಲ್ಲಿನ ಸರ್ಕಾರ ಉರುಳಿತ್ತು. ಇದೀಗ ಬ್ಯಾಲೆನ್ಸ್ ಶಾ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ ಜನಾಕ್ರೋಶ ಭುಗಿಲೆದ್ದಿದ್ದು, ವಿದ್ಯಾರ್ಥಿಗಳು, ರಾಜಕೀಯ ಗುಂಪುಗಳು ಮತ್ತು ಸಾಮಾನ್ಯ ನಾಗರಿಕರು ಸೇರಿದಂತೆ ಪ್ರತಿಭಟನಾಕಾರರು ಕಠ್ಮಂಡು ಮತ್ತು ಇತರ ನಗರಗಳಲ್ಲಿ ಬೀದಿಗಿಳಿದಿದ್ದಾರೆ. ಈ ಆಕ್ರೋಶಕ್ಕೆ ಪ್ರಮುಖ ಕಾರಣವಾಗಿರುವುದು ಭಾರತದಿಂದ ತರುವ ಸರಕುಗಳ ಮೇಲಿನ ಕಡ್ಡಾಯ ಸುಂಕ ಸೇರಿದಂತೆ ವಿದ್ಯಾರ್ಥಿ ಯೂನಿಯನ್ ಬ್ಯಾನ್ ಮಾಡಿರುವುದು. ನೇಪಾಳದಲ್ಲಿ ಭಾರತದ ಗಡಿಗೆ ಹೊಂದಿಕೊಂಡಿರುವ ಪ್ರಾಂತ್ಯದ ಜನರು ಬಹುತೇಕವಾಗಿ ತಮ್ಮ ದೈನಂದಿನ ಜೀವನದ ಮೇಲೆ ಭಾರತೀಯ ವಸ್ತುಗಳನ್ನು ಅವಲಂಬಿಸಿದ್ದಾರೆ. ಆದರೆ ಇದೀಗ ಬ್ಯಾಲೆನ್ಸ್ ಶಾ ಸರ್ಕಾರ ಭಾರತದಿಂದ ತರುವ ₹100ಗಿಂತ ಹೆಚ್ಚಿನ ಮೌಲ್ಯದ ಸರಕುಗಳ ಮೇಲೆ ಕಡ್ಡಾಯ ಕಸ್ಟಮ್ಸ್ ಸುಂಕ ವಿಧಿಸಿ ಆದೇಶ ಹೊರಡಿಸಿದೆ. ಇದು ತಮ್ಮ ದೈನಂದಿನ ಜೀವನ ವೆಚ್ಚವನ್ನು ಹೆಚ್ಚು ಮಾಡಲಿದೆ ಎಂದು ಸಾರ್ವಜನಿಕರಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು, ಸರ್ಕಾರ ಜನಸಾಮಾನ್ಯರ ಹಾಗೂ ಈ ದೇಶಗಳಲ್ಲಿನ ವಾಸ್ತವಿಕ ಪರಿಸ್ಥಿತಿಗಳನ್ನು ಗಣನೆಗೆ ತೆಗೆದುಕೊಳ್ಳಲು ವಿಫಲವಾಗಿದೆ ಎಂದು ಟೀಕೆ ವ್ಯಕ್ತವಾಗುತ್ತಿದೆ. ಕಳೆದ ಬಾರಿ ನೇಪಾಳದಲ್ಲಿ ಭ್ರಷ್ಟಾಚಾರದ ಆಡಳಿತ ಎಂದು ಆರೋಪಿಸಿ ನಡೆದ ಜೆನ್ಜಿ ಪ್ರತಿಭಟನೆಗಳಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೇ ವಿದ್ಯಾರ್ಥಿ ಸಂಘಗಳು. ಇದೀಗ ನೇಪಾಳದ ಸರ್ಕಾರ ವಿದ್ಯಾರ್ಥಿ ಸಂಘಗಳನ್ನು ಬ್ಯಾನ್ ಮಾಡಲು ಮುಂದಾಗಿದೆ. ಇದು ಸದ್ಯ ತಮ್ಮ ಸ್ವತಂತ್ರದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನವೆಂದು ಕೂಗು ಕೇಳಿಬರುತ್ತಿದ್ದು, ಸರ್ಕಾರ ಸಂವಾದದಲ್ಲಿ ತೊಡಗಿಸಿಕೊಳ್ಳುವ ಬದಲು ದಮನಕಾರಿ ವಿಧಾನವನ್ನು ಅಳವಡಿಸಿಕೊಂಡಿದೆ ಎಂದು ವಿದ್ಯಾರ್ಥಿ ಮುಖಂಡರು ಆರೋಪಿಸಿದ್ದಾರೆ. ಇದು ಸದ್ಯ ನೇಪಾಳದ ಯುವ ಸಮುದಾಯದಲ್ಲಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೆಚ್ಚಿಸುತ್ತಿದ್ದು, ದೇಶಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಶಾಲಾ ಮತ್ತು ಕಾಲೇಜು ಗುಂಪುಗಳ ನೇತೃತ್ವದಲ್ಲಿ ಅನೇಕ ಪ್ರತಿಭಟನಾ ರ್ಯಾಲಿಗಳನ್ನು ನಡೆಸುತ್ತಿದೆ. ಮಂದಿರ ಉತ್ಸವದ ನಡುವೆ ಕ್ರೈಸ್ತ ಭಕ್ತಿ ಗಾನವನ್ನು ಆಲಪಿಸಿದ್ದಕ್ಕಾಗಿ ಸಂಘ ಪರಿವಾರ ವ್ಯಕ್ತಪಡಿಸಿರುವ ವಿರೋಧವನ್ನು ಕೇರಳದ ತಿರುವನಂತಪುರಂದಲ್ಲಿರುವ ನಂದಗೋವಿಂದ ಭಜನ್ ಮತ್ತು ಮಂದಿರದ ಆಡಳಿತವು ಸ್ಪಷ್ಟೀಕರಣ ನೀಡಿದೆ. ಮಾತ್ರ ಅಲ್ಲ, ತಮ್ಮ ಈ ವರ್ತನೆಯನ್ನು ಸಮರ್ಥಿಸಿಕೊಂಡಿದೆ. ಈ ಮಂದಿರದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲಾ ಧರ್ಮೀಯರು ಸಹಕಾರ ನೀಡುತ್ತಾರೆ. ಈ ಕಾರ್ಯಕ್ರಮ ಕೂಡ ಅಂತಹದ್ದೇ ಸಹಕಾರದಿಂದ ಏರ್ಪಡಿಸಲಾಗಿತ್ತು ಎಂದು ಶ್ರೀ ಮಹಾವಿಷ್ಣು ಕ್ಷೇತ್ರ ಕಮಿಟಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ.
ಕ್ರೈಸ್ತ ಭಕ್ತಿಗಾನವನ್ನ ಆಲಾಪಿಸಿದ್ದನ್ನ ನಾವು ಅಪರಾಧ ಎಂದು ಭಾವಿಸುವುದಿಲ್ಲ. ಈ ಗ್ರಾಮದಲ್ಲಿ ನಾವೆಲ್ಲ ಬಹಳ ಸೌಹಾರ್ದದಿಂದ ಬದುಕ್ತಾ ಇದ್ದೇವೆ. ಇಂತಹ ವಾತಾವರಣದಲ್ಲಿ ಇಂತಹದೊಂದು ವಿವಾದವನ್ನ ಹುಟ್ಟುಹಾಕಿ ಅಸ್ತಿತ್ವದಲ್ಲಿರುವ ಸೌಹಾರ್ದವನ್ನ ಕೆಡಿಸುವುದಕ್ಕೆ ನಮ್ಮ ಬೆಂಬಲ ಇಲ್ಲ ಎಂದು ಮಂದಿರ ಆಡಳಿತ ಮಂಡಳಿ ಸ್ಪಷ್ಟೀಕರಣ ನೀಡಿದೆ. ಈ ಕಾರ್ಯಕ್ರಮವು ಮಂದಿರ ಪುನರ್ ನಿರ್ಮಾಣದ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿತ್ತು. ವಿವಿಧ ಧರ್ಮೀಯರು ತಮ್ಮಿಂದಾದ ಸಹಕಾರವನ್ನ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಲೆಬನಾನ್ನಲ್ಲಿ ಯೇಸುವಿನ ಮೂರ್ತಿಯನ್ನ ಹೊಡೆದು ಉರುಳಿಸಿದ ವ್ಯಕ್ತಿ ಇಸ್ರೇಲಿನ ಯೋಧ ಎಂಬುದನ್ನು ಸೇನೆ ಒಪ್ಪಿಕೊಂಡಿದೆ. ಓರ್ವ ಯೋಧ ಹೀಗೆ ಹ್ಯಾಮರ್ನಿಂದ ಯೇಸುವಿನ ಪ್ರತಿಮೆಯನ್ನು ಹೊಡೆದು ಉರುಳಿಸುವಾಗ ಉಳಿದ 6 ಮಂದಿ ಸೈನಿಕರು ಅದನ್ನು ನೋಡ್ತಾ ಇದ್ರು ಮತ್ತು ಓರ್ವರು ವಿಡಿಯೋ ಮಾಡಿದ್ರು ಎಂದು ಇಸ್ರೇಲ್ ಸೇನೆ ಹೇಳಿದೆ. ಈ ಘಟನೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿರುವಂತೆಯೇ ಕೃತ್ಯ ನಡೆಸಿದ ಯೋಧ ಮತ್ತು ಅದನ್ನು ವಿಡಿಯೋ ಮಾಡಿದ ಯೋಧ ಇಬ್ಬರನ್ನೂ 30 ದಿನಗಳ ಕಾಲ ಸೇನಾ ಜೈಲಿಗೆ ಹಾಕಲಾಗಿದೆ. ದೆಬಲ್ ಎಂಬ ಕ್ರೈಸ್ತ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಈ ಸಂದರ್ಭದಲ್ಲಿ ಉಳಿದ 6 ಮಂದಿ ಯೋಧರು ಅದನ್ನು ತಡೆಯದೇ ಇರುವುದು ಮತ್ತು ಆ ಬಗ್ಗೆ ಸೇನೆಗೆ ವರದಿ ಮಾಡದೇ ಇರುವುದು ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇವರಿಬ್ಬರ ಕೃತ್ಯವು ಇಸ್ರೇಲಿನ ಸೇನಾ ಮೌಲ್ಯಗಳು ಮತ್ತು ಹೊಣೆಗಾರಿಕೆಗೆ ವಿರುದ್ಧವಾಗಿವೆ ಎಂದು ಇಸ್ರೇಲ್ ಸೇನೆ ಹೇಳಿದೆ. ಈ ಕೃತ್ಯ ನಡೆಯುವಾಗ ಅಲ್ಲಿದ್ದ ಯೋಧರನ್ನ ವಿಚಾರಣೆಗಾಗಿ ಕರೆಸಿಕೊಳ್ಳಲಾಗಿದೆ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೇನೆ ತಿಳಿಸಿದೆ. ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವೆ ಕದನ ವಿರಾಮ ಏರ್ಪಟ್ಟ ದಿನಗಳ ಒಳಗೆ ಈ ವಿಡಿಯೋ ಬಹಿರಂಗಕ್ಕೆ ಬಂದಿತ್ತು. ಇಸ್ರೇಲ್ ಯೋಧರು ಸ್ವತ್ತುಗಳನ್ನು ನಾಶಪಡಿಸುತ್ತಿರುವುದು ಮತ್ತು ಲೂಟಿ ಮಾಡುತ್ತಿರುವ ದೃಶ್ಯಗಳ ನಡುವೆ ಈ ದೃಶ್ಯವೂ ಹೊರಬಂದಿತ್ತು. ಏಪ್ರಿಲ್ 19ರಂದು ಈ ವಿಡಿಯೋ ಬಹಿರಂಗಕ್ಕೆ ಬಂದಿತ್ತು. ನೆಲಕ್ಕೆ ಬಿದ್ದ ಯೇಸುವಿನ ಪ್ರತಿಮೆಯ ತಲೆಗೆ ಹ್ಯಾಮರ್ನಿಂದ ಹೊಡೆಯುವ ಚಿತ್ರ ವ್ಯಾಪಕವಾಗಿ ಪ್ರಸಾರ ಕಾಣಿತ್ತು. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.